ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಬೆಂಗಳೂರಿನಲ್ಲಿ ಜೆಡಿಎಸ್ ಪ್ರೀಮಿಯರ್ ಲೀಗ್ ಜೆಪಿಎಲ್ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಗೆ ಭರ್ಜರಿ ಸಿದ್ಧತೆ ನಡೆದಿದೆ. ಮೇ 15ರಿಂದ 17ರವರೆಗೆ ಹೊನಲು ಬೆಳಕಿನ ಪಂದ್ಯಾವಳಿ ನಡೆಯಲಿದ್ದು, ಜೆಪಿ ಭವನದಲ್ಲಿ ಜೆಪಿಎಲ್ ಲೋಗೋ ಅನಾವರಣ ಮಾಡಲಾಯಿತು. ಬೆಂಗಳೂರು ಜಿಬಿಎ ಜೆಡಿಎಸ್ ಅಧ್ಯಕ್ಷ ರಮೇಶ್ ಗೌಡ ಮಾತನಾಡಿ, ಯುವಕರನ್ನು ಕ್ರೀಡೆಗಳ ಮೂಲಕ ಸಂಘಟಿಸುವ ಉದ್ದೇಶದಿಂದ ಟೂರ್ನಿ ಆಯೋಜಿಸಲಾಗಿದೆ ಎಂದರು. ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಮಾತನಾಡಿ, ಮೇ 15ರಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಪಂದ್ಯಾವಳಿಗೆ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮೇ 16ರಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಪ್ರಥಮ ಬಹುಮಾನವಾಗಿ 5 ಲಕ್ಷ ರೂಪಾಯಿ ಘೋಷಿಸಲಾಗಿದೆ ಎಂದರು. ಮಾಜಿ ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಶಾಸಕ ಹಾಗೂ ಮಾಜಿ ಸಚಿವ ಎಚ್ಎಂ ರೇವಣ್ಣ, ಉದ್ಯಮಿ ಶರವಣ ಹಾಗೂ ಜೀನಿ ಸಂಸ್ಥೆಯವರು ಪಂದ್ಯಾವಳಿಗೆ ಬೆಂಬಲ ನೀಡಿದ್ದಾರೆ ಎಂದು ತಿಳಿಸಿದರು. ಜೆಡಿಎಸ್ ಸಾಮಾಜಿಕ ಜಾಲತಾಣ ವಿಭಾಗದ ಅಧ್ಯಕ್ಷ ಚಂದನ್ ಹಾಗೂ ಯುವ ಮುಖಂಡ ಪ್ರವೀಣ್ ಕುಮಾರ್ ಮಾತನಾಡಿ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ 24 ತಂಡಗಳು ಭಾಗವಹಿಸಲಿದ್ದು, ಆಟಗಾರರಿಗೆ ವಸತಿ ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪರಿಷತ್ ಸದಸ್ಯ ಡಾಕ್ಟರ್ ಟಿಎ ಶರವಣ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರಾಧ್ಯಕ್ಷರಾದಂತಹ ದೇವೇಗೌಡಜಿಯವರ 94ನೇ ಹುಟ್ಟುಹಬ್ಬ 15ನೇ ತಾರೀಕು ಮೇ 18ನೇ ತಾರೀಕಿಗೆ ನಾವು ಆಚರಣೆ ಮಾಡ್ತಿದ್ದೇವೆ. ಇದರ ಪೂರ್ವಭಾವಿಯಾಗಿ ಏನು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿರ್ತಕ್ಕಂಥ ಜೀನಿ ಸಂಸ್ಥೆ ಕೂಡ ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ಸಹಕಾರ ಕೊಡ್ತಾ ಇದೆ. ಅದನ್ನ ನಾವು ಇಲ್ಲಿ ನೆನಬೇಕಾಗಿದೆ. ಅದಲ್ಲದೆ ಕೂಡ ಪಂದ್ಯಾವಳಿಯಲ್ಲಿ ಏನು ಮ್ಯಾನ್ ಆಫ್ ದ ಮ್ಯಾಚ್ ಇರ್ತಾರೆ, ಅವ್ರಿಗೂ ಕೂಡ ಆ ಕಿಟ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲ ಪರವಾಗಿ ನಾನು ಮತ್ತು ಪಕ್ಷದ ವತಿಯಿಂದ ಅವರಿಗೆ ನಾನು ವಂದನೆ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಮಾಜಿ ಸಚಿವರು ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರು, ಶಾಸಕರಾಗಿರ್ತಕ್ಕಂಥ ರೇವಣ್ಣ ಅವರು ಕೂಡ ಈ ಕ್ರಿಕೆಟ್ ಪಂದ್ಯಾವಳಿ ಸಮಯದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ಫ್ಲೇವರ್ಡ್ ಮಿಲ್ಕ್ ಏನಿದೆ ಅದನ್ನ ಮತ್ತು ಕುಡಿಯುವ ಮಜ್ಜಿಗೆ ಏನಿದೆ ಅದನ್ನು ಕೊಡ್ಲಿಕ್ಕೆ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. ಅವರು ಕೂಡ ನಮಗೆ ಪರವಾಗಿ ಕೂಡ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಂದೇನು ಅಂತ ಹೇಳಿದ್ರೆ, ಏನು ಒಂದು 24 ಜಿಲ್ಲಾ ಮಟ್ಟದಿಂದ ವಿವಿಧ ಜಿಲ್ಲೆ ರಾಜ್ಯದಿಂದ ನಮ್ಮ ಜೆಡಿಎಲ್ಪಿ ಟೀಮ್ಗಳು ಅಥವಾ ನಾವು ಜೆಲ್ಪಿ ಏನು ಜನತಾ ಪ್ರೀಮಿಯರ್ ಲೀಗ್ ಸಂಬಂಧಪಟ್ಟ ಬರ್ತಿದ್ದಾವೆ. ಇದರಲ್ಲಿ ಸಾಕಷ್ಟು ಯುವಕರು ಬರ್ತಿದ್ದಾರೆ. ಬಹುಶಃ ಈ ಯುವಕರುಗಳು ಒಂದು ಕಡೆ ಕೂತು ಪಕ್ಷದ ಕೇವಲ ಸಂಘಟನೆ ಒಂದೇ ಅಂತಲ್ಲ, ತಾವು ಬೆರೆತು ಮುಂದಿನ ದಿನಗಳಲ್ಲಿ ಕೂಡ ನಾವು ಯಾವ ರೀತಿಗೆ ಪಕ್ಷವನ್ನ ಸಂಘಟನೆ ಮಾಡಬೇಕು, ಬಲವರ್ಧನೆ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಕೂಡ ಇದೊಂದು ಮಹತ್ವವಾದಂತಹ ಒಂದು ಸಂಘಟನೆ ಇರತಕ್ಕಂಥ ಕಾರ್ಯಕ್ರಮ ಇದೆ. ಇದಕ್ಕೆ ಆಯೋಜನೆ ಮಾಡಿರ್ತಕ್ಕಂತಹ ನಾನು ನಮ್ಮ ಪಕ್ಷದ ಐಟಿ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀ ಚಂದನ್ ಅವರಿಗೆ, ಅದೇ ರೀತಿಯಾಗಿ ನಮ್ಮ ವಿನಾಯಕರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಅವರೇನು 2 ಲಕ್ಷ ಅಂತ ಹೇಳಿದ್ದಾರೆ, ಜೊತೆಗೆ 3 ಲಕ್ಷ ಹಾಕಿ 5 ಲಕ್ಷ ರೂಪಾಯಿನ ವಿನ್ನರ್ಗೆ ನಾನು ಕೃಷ್ಣಾರೆಡ್ಡಿಯನ್ನ ಇಬ್ರು ಸೇರಿ ಕೊಡ್ತೀವಿ. ಅದನ್ನ 5 ಲಕ್ಷ ರೂಪಾಯಿ, ಅದು ಪಕ್ಷದ ವತಿಯಿಂದನೇ, ಜೆಡಿಎಸ್ ಪಕ್ಷದ ವತಿಯಿಂದನೇ 5 ಲಕ್ಷ ರೂಪಾಯಿ ಕೊಡೋಣ ವಿನ್ನರ್ಗೆ. ರನ್ನರ್ಗೆ ಏನ್ ನೀವು ತಿಳ್ಕೊಂಡಿದ್ರೆ ಅದೇ ಪ್ರಕಾರ ಮಾಡಿ, ಮತ್ತು ಬರುವಂತ ಪ್ಲೇಯರ್ಸ್ ಎಲ್ರಿಗೂ ಕೂಡ ಉತ್ತಮವಾದಂತ ಒಂದು ಖುಷಿ ಆಗ್ಬೇಕು. ಆ ನಿಟ್ಟಿನಲ್ಲಿ ಅವ್ರುಗಳು ಕೂಡ ಅದು ಯಾವುದೇ ಟೀಮ್ ಗೆಲ್ಲಿ, ಈಗ 24-25 ಅಂತ ಅನ್ಕೊಂಡಿದೀವಿ. ಬೆಂಗಳೂರು ನಗರದಲ್ಲಿ 4 ಟೀಮು, ಇಡೀ ರಾಜ್ಯದಲ್ಲಿ 21 ಟೀಮು ಆಗ್ಬೇಕು ಅನ್ನೋದು 25 ಟೀಮ್ ಅಂತ ಅನ್ಕೊಳ್ಳಿ. ಆ 25 ಟೀಮಲ್ಲಿ ಪ್ರತಿ ಟೀಮಲ್ಲಿ ಕೂಡ 15 ಜನ ಪ್ಲೇಯರ್ಸ್ ಇರ್ತಾರೆ. 15 ಜನ ಪ್ಲೇಯರ್ಸ್ ಅಂದ್ರೆ ಹೆಚ್ಚು ಕಮ್ಮಿ 375 ಜನ ಆಗ್ತಾರೆ ಪ್ಲೇಯರ್ಸ್. ಅವ್ರಿಗೂ ಕೂಡ ಏನಾದ್ರೂ ಒಂದು ಸಿಗುವಂತ ಒಂದು ಕೆಲಸವನ್ನ ಮಾಡುವಂತ ಕೆಲಸ ನಾವೆಲ್ಲ ಕೂಡ ಸೇರಿ ಮಾಡ್ತೀವಿ. ಬಟ್ ಇದು ಕ್ರೀಡಾ ಮನೋಭಾವದಿಂದ ಮಾಡ್ತಾ ಇರತಕ್ಕಂಥದ್ದು. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮಣ್ಣಿನ ಮಗ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಪಕ್ಷದ 25 ವರ್ಷದ ರಜತ ಮಹೋತ್ಸವ ಈಗಾಗಲೇ ಪ್ರಾರಂಭ ಆಗಿದೆ. 25 ವರ್ಷ ಪೂರ್ಣಗೊಂಡು ಆ ಒಂದು ನೆನಪಿಗೋಸ್ಕರ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರುಗಳು, ಮುಖಂಡರುಗಳು ಸೇರಿ ಇದೇ ತಿಂಗಳು 15, 16, 17ನೇ ತಾರೀಕು ಮಾದಾವರ ಗ್ರೌಂಡ್, ನೈಸ್ ಗ್ರೌಂಡ್ ಅಲ್ಲಿ ಒಂದು ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ 15ನೇ ತಾರೀಕು ಸಾಯಂಕಾಲ 5 ಗಂಟೆಗೆ
ನಮ್ಮ ಪಕ್ಷದ ವರಿಷ್ಠರು ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಕುಮಾರಣ್ಣವರು ಮತ್ತು ನಮ್ಮ ಪಕ್ಷದ ಯುವ ನಾಯಕರು ಯುವ ಜನತಾ ದಳ ಅಧ್ಯಕ್ಷರಾದಂತಹ ನಿಖಿಲ್ ಅಣ್ಣವರು ಬಂದು ಉದ್ಘಾಟನೆಯನ್ನ ಮಾಡಿಕೊಡ್ತಾರೆ ಮತ್ತು ಪಕ್ಷದ ಎಲ್ಲಾ ಶಾಸಕರು ಮಾಜಿ ಶಾಸಕರು ಸಹ ಅವತ್ತಿರ್ತಾರೆ ಮತ್ತೆ ಪಕ್ಷದ ಕಾರ್ಯಕರ್ತರು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಜಿಲ್ಲೆಗಳಿಂದ ಈಗಾಗಲೇ 24 ಟೀಮ್ಗಳಾಗಿದೆ. ಬೆಂಗಳೂರು ನಗರದಿಂದ 4 ಟೀಮ್ಗಳು, ಅದೇ ರೀತಿ ವಿವಿಧ ಜಿಲ್ಲೆಗಳಿಂದ ಒಂದೊಂದು ಟೀಮ್ ಅಂದ್ರೆ ಟೋಟಲ್ 24 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಜಿಲ್ಲೆಯ ಒಂದು ಟೀಮ್ ಅಂತೇಳಿ ನಾವು ಮಾಡ್ಕೊಂಡಿದೀವಿ. ಈ ಒಂದು 2ನೇ ದಿನದ ಕಾರ್ಯಕ್ರಮಕ್ಕೆ ದೇವೇಗೌಡ ಅಪ್ಪಾಜಿ ಅವರು ಬರ್ತಾರೆ. ಅದೇ ರೀತಿ 3ನೇ ದಿನ ಕಾರ್ಯಕ್ರಮವನ್ನು 17ನೇ ತಾರೀಕು ಮುಗಿಸಿ ಎಲ್ಲರಿಗೂ ಏನ್ ಬಂದಿರ್ತಕ್ಕಂತ ಎಲ್ಲಾ ಪ್ಲೇಯರ್ಸ್ಗೂ ಒಂದು ನೆನಪಿನ ಕಾಣಿಕೆ ಕೊಟ್ಟು ಗೆದ್ದಿರ್ತಕ್ಕಂತ ಪ್ಲೇಯರ್ಸ್ ಗಳಿಗೆ ಮೊಮೆಂಟಸ್ ಕೊಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಸಂಘಟನೆ ಮಾಡಕ್ಕೆ ಯುವಕರಲ್ಲಿ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇಟ್ಟು ಒಂದು ಒಳ್ಳೆ ರೀತಿಯಾದ ಸಂಘಟನೆ ಆಗ್ಲಿ ಅಂತ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಯಾವ ಮಾನದಂಡ ಅಂತ ಹೇಳಿದ್ರೆ ಇವತ್ತು ನಾವೇನ್ ಮಾಡಿದೀವಿ, ಜಿಲ್ಲಾಧ್ಯಕ್ಷಗಳಿಗೆ ಟೀಮ್ ಓನರ್ ಆಗಿ ನಾವು ನೇಮಿಸಿದೀವಿ. ಆಮೇಲೆ ಅಲ್ಲಿ ಶಾಸಕರುಗಳಿದ್ರೆ ಅಥವಾ ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ ಗಳಿದ್ರೆ ಅವ್ರಗಳನ್ನ ತಗೊಂಡು ಎಲ್ಲಾ ತಾಲೂಕುಗಳಿಂದ ಒಂದೊಂದು ಇಬ್ಬಿಬ್ರು ಟೀಮ್ಗಳನ್ನ ತಗೊಂಡು ಇದಕ್ಕೆ ಕೋಆರ್ಡಿನೇಟರ್ಸ್ ಅಂತ ಮಾಡಿದೀವಿ. ಒಂದು ತಂಡಕ್ಕೆ ನಮ್ಮ ಪಕ್ಷದಿಂದ ನಮ್ಮ ಯುವ ಜನತಾ ದಳ ಹಾಗೂ ಸಾಮಾಜಿಕ ಜಾಲತಾಣದ ಏನು ಪದಾಧಿಕಾರಿಗಳಿದ್ದಾರೆ ಅವ್ರನ್ನ ಕೋಆರ್ಡಿನೇಟರ್ಸ್ ತರ ಮಾಡಿ ಅವರೇ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಮಾಡಿರೋದು. ಎಲ್ಲರೂ ಪಕ್ಷದ ಕಾರ್ಯಕರ್ತರಾಗಿರ್ಬೇಕು, ನಮ್ಮ ಮೆಂಬರ್ಶಿಪ್ ಗಳನ್ನ ತಗೊಂಡಿರ್ಬೇಕು, ಆಮೇಲೆ ಅವ್ರುಗಳು ಕ್ರೀಡೆಯಲ್ಲಿ ಆಸಕ್ತಿ ಇರಬೇಕು, ಕ್ರಿಕೆಟ್ ಆಡಿರ್ಬೇಕು ಅನ್ನೋದೊಂದು ಮಾನದಂಡ ಇಟ್ಕೊಂಡು ಜಿಲ್ಲಾಧ್ಯಕ್ಷಗಳು ಅಂತಿಮವಾಗಿ ಅದನ್ನ ಸಹಿ ಹಾಕೋದ್ರ ಮುಖಾಂತರ ಆ ತಂಡಗಳನ್ನ ಪ್ರಕಟ ಮಾಡಿದ್ವಿ. 120ಕ್ಕೂ ಹೆಚ್ಚು ರೂಮ್ಗಳನ್ನ ನಾವು ಮಾಡಿದೀವಿ. ಎಲ್ಲಾ ಊಟ ತಿಂಡಿ ಎಲ್ಲ ನೀರಿನ ವ್ಯವಸ್ಥೆ, ಈಗ ನಂದಿನಿ ಕೊಲಾಬ್ರೇಷನ್ ಅಲ್ಲಿ ಅವ್ರಿಗೆ ಫೇವರ್ಡ್ ಮಿಲ್ಕ್ ಕೊಡುವಂತ ವ್ಯವಸ್ಥೆ ಆಗಿರ್ಬೋದು, ಮಜ್ಜಿಗೆ ಕೊಡುವಂತ ವ್ಯವಸ್ಥೆ, ಎಲ್ಲ ನಮ್ಮ ಎಲ್ಲಾ ಯುವಕರುಗಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ.